ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. फ्रेश जूस वेट लॉस के, मिल्क शेक वेट गेन के, नीर डोसे टोफू लो फैट मिल्क वेट लॉस के, मसल डोसे पनीर फुल फैट मिल्क वेट गेन के. ದೇರ್ ಇಸ್ ಅ ಟರ್ಮ್ ಕಾಲ್ಡ್ ಕ್ಯಾಲರೀಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇದೆ. ಅಂದ್ರೆ ನೀವು ಒಂದು ಗೋಲ್ ಫ್ಯಾಟ್ ಲಾಸ್ ಅಥವಾ ಮಸಲ್ ಬಿಲ್ಡಿಂಗ್ ಇದ್ರೆ ನಿಮ್ಮ ಗೋಲಿಗೆ ತಕ್ಕ ಹಾಗೆ ನೀವು ಇಂಟೇಕ್ ಮಾಡ್ಬೇಕು ಕ್ಯಾಲರೀಸ್. ಅದರಲ್ಲಿ ಇದು ಯಾವ್ದೋ ರೈಟ್ ಸೈಡ್ ಲೆಫ್ಟ್ ಸೈಡ್ ತೋರಿಸ್ತಿಲ್ಲ, ರ್ಯಾಂಡಮ್ ಫುಡ್ ನೀವು ಡಿಫ್ರೆನ್ಶಿಯೇಟ್ ಮಾಡಿದಿರಲ್ಲ, ಅದಕ್ಕೆ ವೆಯ್ಟ್ ಗೇನಿಗಂತೆ ಫ್ಯಾಟ್ ಲಾಸಿಗಂತೆ. ಬ್ರೋ ಅದು ಹೆಂಗ್ ಬ್ರೋ ಹೇಳ್ತೀರಾ? ವಿತೌಟ್ ಇವನ್ ಗಿವಿಂಗ್ ಪ್ರಾಪರ್ ಡಿಸ್ಕ್ಲೇಮರ್, ವಿತೌಟ್ ಇವನ್ ಗಿವಿಂಗ್ ಪ್ರಾಪರ್ ಇನ್ಪುಟ್, ಕ್ಯಾಲರೀಸ್ ಬಗ್ಗೆ ಮೆನ್ಷನ್ ಮಾಡಲ್ಲ, ಸುಮ್ಮನೆ ಹಾಕ್ಬಿಡೋದು ಅಟ್ರಾಕ್ಟಿವ್ ಇದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಕೈಂಡ್ ಆಫ್ ವಿಡಿಯೋಸ್ ತುಂಬಾ ಮಿಸ್ಲೀಡಿಂಗ್ ಇದೆ. ಇದು ನಾನು ಒಬ್ಬನೇ ಅಲ್ಲ, ಸುಮಾರು ನೆನ್ನೆ ಒಂದು ವಿಡಿಯೋ ನೋಡಿದೆ, ಶ್ರೇಯಸ್ ಕಾಮತ್ ಅಂತ, ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆಯ್ತಾ, ಅಟ್ಲೀಸ್ಟ್ ಒಂದು ಮಿನಿಮಮ್ ಕರ್ಟಸಿ ಇಟ್ಕೊಂಡು ಎಜುಕೇಟ್ ಮಾಡುವಂಥದ್ದು. ಸೊ ಯಾವುದೇ ಒಂದು ಫುಡ್ ನಿಮಗೆ ಫ್ಯಾಟ್ ಲಾಸ್ ಅಥವಾ ಮಸಲ್ ಬಿಲ್ಡಿಂಗ್ ಮಾಡಲ್ಲ. ಇಟ್ಸ್ ಆಲ್ ಅಬೌಟ್ ಕ್ಯಾಲರೀಸ್. ಆಯ್ತಾ, ಸೊ ಕ್ಯಾಲರೀಸ್ ಮತ್ತೆ ನ್ಯೂಟ್ರಿಷನ್, ಎಷ್ಟು ನ್ಯೂಟ್ರಿಷನ್ ಬರ್ತಿದೆ. ಈಗ ಮಸಾಲೆ ದೋಸೆ ತಿನ್ಬಿಟ್ರೆ ಫ್ಯಾಟ್ ಗೇನ್ ಆಗಲ್ಲ ಅಥವಾ ಮಸಲ್ ಬಿಲ್ಡಿಂಗ್ ಹೆಲ್ಪ್ ಆಗಲ್ಲ, ಅಥವಾ ನೀರ್ ದೋಸೆ ತಿಂದ್ರೆ ಫ್ಯಾಟ್ ಲಾಸ್ ಆಗಲ್ಲ. ಯಾವ ಮಗ ಹೇಳಿದ್ ನಿಮಗೆ? ಆಕ್ಚುಲಿ ನೀವೇನ್ ತೋರಿಸಿದಿರಲ್ಲ ಫುಡ್, ಅದನ್ನ ಎಲ್ಲಾದ್ರೂ ಮನೇಲೇ ಮಾಡ್ಬೋದು. ಮಿಲ್ಕ್ ಶೇಕು ಮನೇಲೇ ಮಾಡ್ಕೋಬಹುದು, ಪನ್ನೀರು ಮನೇಲೇ ಮಾಡ್ಬೋದು. ಸೊ ಪ್ಲೀಸ್, ಫಾರ್ ಗಾಡ್ ಸೇಕ್, ಡೋಂಟ್ ಮಿಸ್ಲೀಡ್ ಪೀಪಲ್ ಇನ್ ದ ನೇಮ್ ಆಫ್ ಸಿಂಪಲ್ ಟಿಪ್ಸ್. ಈ ಸಿಂಪಲ್ ಟಿಪ್ಸ್ ಅಲ್ಲ, ಇದು ಡಿಸಾಸ್ಟರ್ ನನ್ನ ಪ್ರಕಾರ. ಯಾಕೆಂದ್ರೆ ನೀವು ಕ್ಯಾಲರೀಸ್ ಬಗ್ಗೆ ಮೆನ್ಷನ್ ಮಾಡಲ್ಲ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬಗ್ಗೆ ಮೆನ್ಷನ್ ಮಾಡಲ್ಲ. ವಾಟ್ ಈಸ್ ಮೇಂಟೆನೆನ್ಸ್ ಕ್ಯಾಲರಿ, ವಾಟ್ ಈಸ್ ಬೇಸಲ್ ಮೆಟಬಾಲಿಕ್ ರೇಟ್, ಒಂದು 4 ಅಷ್ಟು ಕನ್ಸರ್ನ್ಸ್ ಇಲ್ಲ ನಿಮಗೆ. ಸುಮ್ಮನೆ ವಿಡಿಯೋಸ್ ಅಂದ್ಬಿಟ್ಟು ಹಾಕ್ಬಿಡೋದು, ಅದನ್ನ ನೋಡ್ಕೊಂಡು ಎಂಗೇಜ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನ ಕಮೆಂಟ್ ಮಾಡೋದು, ಏ ತಪ್ಪು ಸರಿ ಅಂತ ಹೇಳ್ಬಿಟ್ಟು.